ಸರ್, ನೀವು ಕಾಂಗ್ರೆಸ್ಸಲ್ಲಿ ಸೀನಿಯರ್ ಲೀಡ್ರು ಮತ್ತು ಎಕ್ಸ್ KDA ಚೇರ್ಮನ್ ಆಗಿದ್ರಿ. ಈಗ ಈ ಫಸ್ಟ್ ಟರ್ಮು ಬಂದುಬಿಟ್ಟು ಗೋಪಾಲ್ ರೆಡ್ಡಿ ಅಂತ ಅವರಿಗೆ ಚೇರ್ಮನ್ ಕೊಟ್ಟಿದ್ದಾರೆ. ಇದು ನೀವು ವೆಲ್ಕಮ್ ಮಾಡ್ತೀರಾ ಹೇಗೆ? ಈಗ ಕಾಂಗ್ರೆಸ್ಸಲ್ಲಿ ಯಾರು ಕೊಟ್ಟರು ನಾವು ವೆಲ್ಕಮ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಎಲ್ಲ ಕಾಂಗ್ರೆಸ್ ಸೀನಿಯರ್ ಮೋಸ್ಟು ನೀವೇ ಹೇಳ್ತೀವಿ. ಸೀನಿಯರ್ ಮೋಸ್ಟು ಹೆಂಗೆ ಇರಬೇಕು ಹಂಗೆ ಇರಬೇಕು. ನಾನು ಗೋಪಾಲ್ ರೆಡ್ಡಿ KDA ಚೇರ್ಮನ್ ಆಗಿರೋದು ನಾವು ಕಾಂಗ್ರೆಸ್ ಪರವಾಗಿ ನನ್ನ ಪರವಾಗಿ ಅವರು ವೆಲ್ಕಮ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್. ಈಗ ನಮ್ಮ MLA ಟ್ರೈ ಮಾಡಿದ್ದಾರೆ. ನಮ್ಮ MLA ಯಾರಿಗೋ ಮಾಡಿದ್ದಾರೆ. ಯಾರು ಹೆಸರು ಹೇಳೋದು ನಾನು ಇಲ್ಲ. MLA ಯಾರಿಗೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸೀನಿಯರ್ ಕಾಂಗ್ರೆಸ್ ಮಾಡಿದ್ದಾರೆ ಇಲ್ಲ ಹೊಸ ಕಾಂಗ್ರೆಸ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಫಸ್ಟ್ ಪಾಯಿಂಟ್ ಬಟ್ ಫಸ್ಟ್ ಟೈಮೇ KGFಗೆ ಕೊಡಬೇಕಾಯ್ತು, ಕೊಟ್ಟಿಲ್ಲ. ಮೇಡಮ್ ಫೈಟ್ ಮಾಡಬೇಕಾಯ್ತು, ಫೈಟ್ ಮಾಡಿಲ್ವಾ ನನಗೆ ಗೊತ್ತಿಲ್ಲ. MLA ಅವರು ಬಟ್ ಬಂಗಾರಪೇಟೆ ಅವರು ಕೊಟ್ಟಿದ್ದಾರೆ. ನಾರಾಯಣ ಸ್ವಾಮಿ MLA ಅವ್ರ ಫಾಲೋವರ್ ಕೊಟ್ಟಿದ್ದಾರೆ. ವೆಲ್ಕಮ್ ಮಾಡ್ತೀವಿ. ಅವರು ಕಾಂಗ್ರೆಸ್ಸಿಂದ ಬಂದಿರೋದ್ರೆ ನನ್ನ KDA ಎಕ್ಸ್ ಚೇರ್ಮನ್ KDA ಅವ್ರನ್ನೆಲ್ಲ ಅವ್ರಿಗೆ ಏನು ಸಪೋರ್ಟ್ ಬೇಕಾದರೆ ನನ್ನ ಹತ್ರ ಬಂದು ಬರಲ್ಲಂದ್ರೆ ನಾವು ಹೋಗಿ ಅವ್ರಿಗೆ ಗಾರ್ಡನ್ ಹಾಕ್ತೀನಿ, ವೆಲ್ಕಮ್ ಮಾಡ್ತೀವಿ. ಅವ್ರಿಗೆ ಒಳ್ಳೇದು ಮಾಡೋದಕ್ಕೆ ನಮ್ಮ KGF ಡೆವಲಪ್ಮೆಂಟ್ ಆಗೋಕ್ಕೆ ಏನಿದೆ ಅದನ್ನು ಸಪೋರ್ಟ್ ಮಾಡ್ತೀವಿ. ಸರ್, ಈಗಾಗಲೇ KDA ಚೇರ್ಮನ್ನು ಮಿಸ್ಟರ್ ಗೋಪಾಲ್ ರೆಡ್ಡಿಗೆ ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಆಫ್ ಆಲ್ KGF ಜನತೆಗೆ ಮತ್ತು ಬಂಗಾರಪೇಟೆ ಜನತೆಗೆ ನನ್ನ ಅಭಿನಂದನೆ ಸಲ್ಲಿಸುತ್ತೀನಿ. ಗೋಪಾಲ್ ರೆಡ್ಡಿ KDA ಚೇರ್ಮನ್ ಕೊಟ್ಟಿರೋದು ಬಂದು ಶಾಸಕರು MLA SN ನಾರಾಯಣ ಸ್ವಾಮಿ ಮತ್ತು KGF ಶಾಸಕರಾದ ರೂಪಕಲಾ ಶಶಿಧರ್ ಸೇರಿ ಅವ್ರನ್ನ ಈ ಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವರು ಗೋಪಾಲ್ ರೆಡ್ಡಿ ತುಂಬ ಒಳ್ಳೆಯ ವ್ಯಕ್ತಿ, ಅಭಿವೃದ್ಧಿಯಲ್ಲಿ ಯಶಸ್ವಿ ಆಗಿರೋ ಮನುಷ್ಯ. ಆತನಿಗೆ ತಕ್ಕಂಥ ಒಂದು ಪೋಸ್ಟ್ ಇದು. ಅದರಿಂದ KDA ಚೇರ್ಮನ್ ಯಾರು ಕೊಡಬೇಕಂತ ಹೇಳಿ ಇಬ್ಬರು MLA ತೀರ್ಮಾನ ಮಾಡಿನ ಅವ್ರಿಗೆ KDA ಚೇರ್ಮನ್ ಮಾಡಿದ್ದಾರೆ. ಅದರಿಂದ ಗೋಪಾಲ್ ರೆಡ್ಡಿ KDA ಚೇರ್ಮನ್ ಆಗಿರೋದು ನಾವೆಲ್ಲ ಸ್ವಾಗತ ಮಾಡ್ತೀವಿ. ಬಂಗಾರಪೇಟೆ ಜನತೆ ಆಗಲಿ KGF ಜನತೆ ಆಗಲಿ ನಾವೆಲ್ಲ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಏನು ಅಡ್ವೈಸ್ ಮಾಡ್ತೀರಾ ಅವರಿಗೆ? ಏನು KDAಯಲ್ಲಿ ಏನು ಅಭಿವೃದ್ಧಿಗಳು ಮಾಡಬೇಕು, ಏನೇನು ಪೆಂಡಿಂಗ್ ವರ್ಕ್ಸ್ ಇದೆಯೋ ಅದು ಏನು KDAದಲ್ಲಿ ಬರುವ ಅನುದಾನದಲ್ಲಿ ಬರುವ ಏನೇನು ಸಮಸ್ಯೆಗಳು ಊರಿಗೆ ಬಂಗಾರಪೇಟೆಗಾಗಲಿ KGFಗಾಗಲಿ ಏನೇನು ಸಮಸ್ಯೆಗಳಿಂದ ಅದೆಲ್ಲ ಸಾಲ್ವ್ ಮಾಡಬೇಕು ಮತ್ತು ಊರನ್ನ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಮಾಡಬೇಕಂತ ನಾವು ಗೋಪಾಲ್ ರೆಡ್ಡಿ ಅವ್ರಿಗೆ ಮನವಿ ಮಾಡ್ತೀವಿ. On behalf of Dr. Ambedkar Social Progressive Forum, Founder President K. Karnamurthy, Chief Patron Sethuraman, and full team, we extend our best wishes and congratulations to Sri Gopal Reddy for having nominated as the KUDA chairman with the blessings of the hat-trick Bangarpet MLA SN Narayan Swamy and Srimati Rupakala. So we thank both the MLA also for the kindness shown towards Gopal Reddy. Gopal Reddy is a gentleman, is always service oriented, so we expect a lot more from him for the development of KGF and Bangarpet. Thank you. ಕನ್ನಡ ರಕ್ಷಣಾ ವೇದಿಕೆ ಪರವಾಗಿ ಮತ್ತು ನನ್ನ ರೈತ ಬಂಧು ಪರವಾಗಿ ನಮ್ಮ ಗೋಪಾಲ್ ರೆಡ್ಡಿ ಸಾಹೇಬರಿಗೆ KID ಚೇರ್ಮನ್ ಮಾಡೋದಕ್ಕೋಸ್ಕರ ತುಂಬ ಧನ್ಯವಾದಗಳು ಮತ್ತು ನಮ್ಮ MLA ಆದಂಥ SN ನಾರಾಯಣ ಸ್ವಾಮಿ ಅವರಿಗೆ ಧನ್ಯವಾದಗಳು.